ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಸಿಎಂ ಸಿದ್ದರಾಮಯ್ಯನವರು ಯಾಕೆ ಈ ತರ 500 ರೂಪಾಯಿನೇ ಎಣ್ಸಿ 19 ನೋಟನ್ನ ಕೊಟ್ರು? ಅದು ಕೊಟ್ಟದ್ ಯಾರಿಗ್ ಗೊತ್ತಾ? ಇಂದು ಬುಧವಾರ ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನತಾ ದರ್ಶನ ನಡೆಸಿದ್ರು. ಗೃಹ ಕಚೇರಿ ಕೃಷ್ಣದಲ್ಲಿ ಜನರ ಕಷ್ಟ ಸುಖ ಕೇಳ್ತಾ ಇದ್ರು. ಜನರೆಲ್ಲರೂ ಸಾಲಿನಲ್ಲಿ ಬಂದು ಸಿದ್ದರಾಮಯ್ಯ ಬಳಿ ಕಷ್ಟಗಳನ್ನ ಹೇಳ್ಕೊತಾ ಇದ್ರು. ಸಿಎಂ ಪಕ್ಕದಲ್ಲೇ ಇದ್ದ ಅಧಿಕಾರಿಗಳಿಗೆ ನೋಡ್ರಿ ಇದನ್ನ ಪರಿಶೀಲಿಸಿ ಅಂತ ಹೇಳ್ತಾ ಇದ್ರು. ಸರಿ, ಅಧಿಕಾರಿಗಳು ನೋಡ್ಕೋತಾರೆ, ನೀವು ಊರಿಗೆ ಹೋಗಿ ಅಂತ ಹೇಳ್ತಾ ಇದ್ರು. ಅಷ್ಟರಲ್ಲಿ ವೃದ್ಧರೊಬ್ರು ಬಂದ್ರು. ಸಾರ್, ಮೈಗೆ ಹುಷಾರಿಲ್ಲ ಅಂತ ಕೈ ಮುಗಿದ್ರು. ಆ ವೃದ್ಧರನ್ನ ನೋಡಿ ಸಿದ್ದರಾಮಯ್ಯನವ್ರಿಗೆ ಅದ್ ಏನ್ ಅನಿಸ್ತೋ ಏನೋಪ್ಪ, ತಕ್ಷಣನೇ ತಮ್ಮ ಜುಬ್ಬ ಜೇಬಿಗೆ ಕೈ ಹಾಕ್ಬಿಟ್ರು. 500 ರೂಪಾಯಿನ 19 ನೋಟುಗಳನ್ನ ಎಣ್ಸಿ ವೃದ್ಧನ ಕೈಗೆ ಕೊಟ್ಬಿಟ್ರು. ಒಟ್ಟು 9500 ರೂಪಾಯಿ ಕೊಟ್ರು. ಆ ವೃದ್ಧ ಕೈ ಮುಗ್ದು ಅಲ್ಲಿಂದ ತೆರಳಿದ್ರು. ಸಿಎಂ ಯಾಕೆ ಬರೀ 9500 ಕೊಟ್ರು, 10,000 ರೌಂಡ್ ಫಿಗರ್ ಯಾಕೆ ಕೊಡ್ಲಿಲ್ಲ ಅಂತ ಅಲ್ಲಿರೋರ್ಗೆಲ್ಲ ಕ್ಯೂರಿಯಾಸಿಟಿ ಹುಟ್ಕೊಂತು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ 9500 ರೂಪಾಯಿಗಳನ್ನ ಪಡೆದ ವೃದ್ಧ ಸಿದ್ದರಾಮಯ್ಯನವರ ಗುಣಗಾನ ಮಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ ಅಂತ ಕೂಡ ಸಿಎಂ ಆತ್ಮೀಯ ಮೂಲಗಳು ತಿಳಿಸಿದೆ. ಮೋಸ್ಟ್ಲಿ ಸಿದ್ದರಾಮಯ್ಯನವರ ಹತ್ರ ಇದ್ದಿದ್ದೇ 500 ರೂಪಾಯಿನ 19 ನೋಟ್ಗಳು ಅಂತ ಅನ್ಸುತ್ತೆ. ಅದಕ್ಕೆ ಪಾಪ ಜುಬ್ಬ ಜೇಬಲಿ ಅದೆಷ್ಟು ದುಡ್ಡಿದ್ಯೋ ಅಷ್ಟು ಬಾಚಿ ಕೊಟ್ಬಿಟ್ರು. ಇನ್ನೊಂದು 500 ರೂಪಾಯಿ ಇದ್ದಿದ್ರೆ 10,000 ರೂಪಾಯಿ ರೌಂಡ್ ಫಿಗರ್ ಆಗಿರೋದು. ಎನಿವೇಸ್, ಒಬ್ಬ ವೃದ್ಧ ಬಂದು ನಂಗೆ ಕಷ್ಟ ಇದೆ, ನಂಗೆ ಮೈಗೆ ಹುಷಾರಿಲ್ಲ ಅಂದ ತಕ್ಷಣ ಜೇಬಿಗೆ ಕೈ ಹಾಕಿ 9,500 ರೂಪಾಯಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅಂದ್ರೆ ಒಂಥರ ಖುಷಿನೇ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ನೀವು ನಿಮ್ಮ ಒಪಿನಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.